ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಅಂದರೆ ನನ್ನ ಮಗಳಿಗೆ 2.5 ತಿಂಗಳದ್ದು BCG ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ನನ್ನ ಫೋಟೋ ತೆಗೆಯಮ್ಮ. ಹಾಯ್ ಫ್ರೆಂಡ್ಸ್. ನನ್ನ ಮಗ ಹೋಗ್ತಾ ಇದ್ದಾನೆ. ಸುಮ್ಮನೆ ನಾನು ಪಾಡಿಗೆ ಅವ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ಏನಕ್ಕೆ ನೋಡು, ಹಾಯ್ ಫ್ರೆಂಡ್ಸ್. ಇವಾಗ ನೀಟಾಗಿ ಹೇಳು, ಏನು ಅರ್ಥನೇ ಆಯ್ತಲ್ಲ ನೀನು ಹೇಳ್ತಾ ಇರೋದು. ಏನು ಟೈಮು ಒಂದು 11 ಗಂಟೆ ಆಗಿರ್ಬೋದು. ತುಂಬಾ ಚಳಿ ಐತೆ, ಒಂದು ಸ್ವಲ್ಪನೂ ಬಿಸಿಲಿಲ್ಲ, ತುಂಬಾ ಕೋಲ್ಡ್ ಇದೆ. ನೋಡಿ ವೆದರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಆಟೋ ಸ್ಟ್ಯಾಂಡ್ ಹತ್ರ ಹೋದು. ಆಟೋ ಕೂಡ ಹೆಂಗೋ ಬಂತು ನಮಗೂ ಕೂಡ. ನಾವೇನಲ್ಲಿ ಜಾಸ್ತಿ ವೆಯ್ಟ್ ಮಾಡಿರಲಿಲ್ಲ. ಎನ್ನರ್ ಕಾಲೋನಿ ಅಂತ ಹೇಳ್ದು, ಬಟ್ ಯಾರೋ ಒಬ್ಬರು ಪ್ಯಾಸೆಂಜರ್ ಇದ್ದರು. ಅವ್ರು ಇಳಿದ ತಕ್ಷಣ ನಾವು ಕೇಳಿದ್ದಕ್ಕೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿದರು. ಬಟ್ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋ ಅಷ್ಟು ಏನೂ ಇದಿರಲಿಲ್ಲ. ಬಂದಿದ ತಕ್ಷಣ ಸಿಕ್ತು. ಸೊ ಆಯಿತು ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟು ಹತ್ಬಿಟ್ಟು ಇನ್ನೇನು ಸಿಕ್ತು ಎನ್ನರ್ ಕಾಲೋನಿ ಹಾಸ್ಪಿಟ್ಲು. ಸರಿ ಆಯ್ತು ಅಂದ್ಬಿಟ್ಟು ಹಾಸ್ಪಿಟ್ಲ್ ಸಿಕ್ತು. ಮತ್ತು ಅಲ್ಲಿ ಎಂಟ್ರೆನ್ಸಲ್ಲಿ ಫೋಟೋ ಹಿಡಿಯೋಂಗಿಲ್ಲ ಮತ್ತು ವೀಡಿಯೋ ಕೂಡ ಆನ್ ಮಾಡೋಂಗಿಲ್ಲ. ಎಲ್ಲ ಸೆಕ್ಯೂರಿಟೀಸ್ ಇರ್ತಾರೆ. ಬಟ್ ಅದಕ್ಕೋಸ್ಕರ ನಾನು ಹಿಡ್ದಿರಲಿಲ್ಲ. ಒಳಗೆ ಬಂದಮೇಲೆ ಸ್ವಲ್ಪ ಮಾತ್ರ ಹಿಡ್ದಿದ್ದು ಅಷ್ಟೇ. ನಾವು ಹೋದಾಗಲೇ ಒಂದು 4-5 ಜನ ಇದ್ದರು. ಬಟ್ ನಾವು ಹೋಗಿ ಸ್ವಲ್ಪ ವೆಯ್ಟ್ ಮಾಡುವಾಗ ತುಂಬ ಜನ ಆಗಿಬಿಟ್ರು. ಅಲ್ಲೆಲ್ಲ ಬರ್ಸ್ಕೊಂಡು ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೊರಟು. ಆವಾಗಲೂ ಕೂಡ ಅಷ್ಟೇ, ಆಟೋ ಏನು ನಾವು ತುಂಬ ಹೊತ್ತು ಕಾಯಲಿಲ್ಲ. ಆಟೋ ಕೂಡ ಸಿಕ್ತು. ಮತ್ತು ಆಟೋ ಸಿಕ್ಕಾದ್ಮೇಲೆ ನಾವು ಕೂಡ ಹತ್ತಿದ್ದು. ನನಗೆ ಸ್ವಲ್ಪ ಕೆಲಸ ಇತ್ತು, ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಯಿತು. ಅದನ್ನು ಕೂಡ ಮಾಡಿಸ್ಕೊಂಡು ಅದೆಲ್ಲ ಅಲ್ಲಿ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಆಟೋ ಹತ್ಕೊಂಡು ಮನೆ ಹತ್ರ ಬಂದು ಆಟೋ ಕೂಡ ಮನೆ ಹತ್ರ ನಿಲ್ಲಿಸ್ತು. ಮತ್ತು ನಾವು ಆಟೋ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಸ್ವಲ್ಪ ತುಂಬ ದೂರ ಬರಬೇಕು ನಡ್ಕೊಂಡು ಹಾಗೆ ಬರ್ತಾಯಿದ್ದೋ. ಮನೆ ಕೂಡ ಸೊ ಫ್ರೆಂಡ್ಸ್ ಎಲ್ಲ ಆಯಿತು, ಬಂದು ಮನೆಗೆ. ಕಾಫಿ ಕುಡಿಬೇಕು ಅಂತ ಅನಿಸ್ತೈತೆ. ಸೊ ನೋಡೋಣ ಬನ್ನಿ ನಮ್ಮ ಅಮ್ಮ ಏನು ಮಾಡ್ತಾರೆ ಅಡುಗೆ ಮನೇಲಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾಯಿದ್ಯಮ್ಮ? ಕಾಫಿ ಮಾಡ್ತಾಯಿದ್ಯಾ? ಕಾಫಿ ಮಾಡೋಣ ಅಂತ ಬಂದೆ, ಹಾಲು ಖಾಲಿ. ಇವಾಗ ಯಾರು ಹೋಗಿ ತರ್ತಾರೆ? ಅಂಗನವಾಡಿಯಿಂದ ಪೌಡ್ರ್ ಕೊಟ್ಟಿದ್ರು. ಏನು ಸಿಸ್ವರ್ ಪೌಡ್ರಾ? ಎಲ್ಲ ತೋರಿಸು ನೋಡಿ ಹೆಂಗೈತೀನಿ. ಈ ಥರ ಇದೆ. ಇವತ್ತು ಅಂಗನವಾಡಿ ಪೌಡ್ರಲ್ಲೇ ಕಾಫಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಹೌದಾ? ಯಾವ ಥರ ಮಾಡಿದ್ದ ಒಂದ್ಸಲ? ನಾನು ಮಾಡಿದ್ದೀನಿ, ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ. ದೊಡ್ಡ ಮಗಳು ಕೊಟ್ಟಿದ್ರು, ಮಾಡಿದ್ದೀನಿ. ಚಿಕ್ಕ ಮಗಳು ಕೊಟ್ಟಿದ್ದು ಮಾಡಿದ್ದೀನಿ. ಈಗ ನಿಮಗೆ ಕೊಟ್ಟಿರೋದು ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಆ ಥರ ಟೈಮ್ ಇಲ್ಲ. ಮೊದಲಿಗೆ ನಮ್ಗೆ ಎಷ್ಟು ಲೋಟ ಬೇಕೋ ಅಷ್ಟು ನೀರು ಹಾಕೋಬೇಕು. ನಾವು ಎಷ್ಟು ಜನ ಕಾಯಿಸ್ತೀವಿ ಅಷ್ಟು. ಇಬ್ಬರು ಕಾಯಿಸಿದ್ದೀವಿ. ಈಗ ಅರ್ಧ ಲೋಟ ನೀರು ಹಾಕೊಂಡಿದ್ದೀನಿ, ಸಾಕು. ಕಾಫಿ ಅರ್ಧ ಲೋಟ ನಮ್ಗೆ ಎಷ್ಟು ಬೇಕು. ಪೌಡ್ರ್ ಎಷ್ಟು ಹಾಕಬೇಕು? ನಮ್ಮ ಮೇಲೆ ಹೇಳ್ತೀನಿ ನಾನು. ನೋಡೋಣ ಬನ್ನಿ ಫ್ರೆಂಡ್ಸ್. ಏನೋ ಹೊಸ್ದಾಗಿ ಟ್ರೈ ಮಾಡ್ತವ್ರಂತೆ. ನಾನು ಯಾವತ್ತೂ ಕುಡಿಲಿಲ್ಲ. ಇವತ್ತು ನಮ್ಮ ಏನೋ ಮಾಡ್ಕೊಡ್ತೀನಿ ಅಂದವ್ರೆ. 2 ಲೋಟ ನಮ್ಮಮ್ಮ ಮಾಡ್ಕೊಡ್ತೀನಿ ಅಂದವ್ರೆ. ಸೊ ಕುಡ್ಬಿಡೋಣ, ಆಮೇಲೆ ಟೇಸ್ಟ್ ಹೇಳ್ತೀನಿ ಹೆಂಗಿರ್ತದೆ ಅಂತ. ನೀವು ಯಾರ ಬಾಣ್ತಿ ಇದ್ರೆ, ನಿಮ್ಗೆ ಏನಾರು ಅಂಗನವಾಡಿಲಿ ಫುಡ್ ಕೊಡ್ತಾ ಇದ್ರೆ ನೀವು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ರಿ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ. ನಾನು 3 ಲೋಟ ಕಾಫಿ ಮಾಡ್ತೀನಿ, 2 ಲೋಟ ನೀರು ಹಾಕಿದ್ದೀನಿ. ಈಗ ಕುದಿಯಕ್ಕೆ ಇಡ್ತೀನಿ ನೀರು. ಇದ್ರಲ್ಲಿ ಟೀನು ಮಾಡ್ಕೋಬೋದಾ? ಟೀ ಇನ್ನೂ ಸೂಪರ್ ಆಗುತ್ತೆ. ನಾವು ಬಾಣ್ತೀನಿ, ನಿಮಗೋಸ್ಕರ ಬಾಣ್ತೀನಿ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ನಾನು. ಹಾಲು ಬರೀ ಹಾಲು ಮಾಡ್ಕೋಬೋದು. ಕುಡಿಬೋದು, ಟೀನು ಕುಡಿಬೋದು, ಕಾಫಿನೂ ಕುಡಿಬೋದು, ಎಲ್ಲ ಥರನೂ ಕುಡಿಬೋದು. ಸೇಮ್ ಹಾಲು ಯಾವ ಥರ ಕಾಫಿ ಆಗುತ್ತೆ ಅದಕ್ಕಿಂತ ಚೆನ್ನಾಗಾಗುತ್ತೆ ಗಟ್ಟಿ. ಫಸ್ಟು ನೀರು ಬೆಲ್ಲ ಎಲ್ಲ ಕುದಿಸ್ಬಿಟ್ಟು ಆಮೇಲೆ ಪೌಡ್ರ್ ಹಾಕ್ಬೇಕಾ? ಪೌಡ್ರ್ ಹಾಕ್ತೀನಿ. 4 ಸ್ಪೂನ್ ಪೌಡ್ರ್ ಹಾಕಿದ್ದೀನಿ. 4 ಸ್ಪೂನ್ ಪೌಡ್ರ್ ಸಾಕು. ಒಂದು 4-5 ಜನಕ್ಕೆ ಮಾಡಬೇಕು ಅಂದರೆ ಒಂದು 10 ಸ್ಪೂನ್ ಹಾಕೊಳ್ಳಿ. ನಮ್ಗೆ ಗಟ್ಟಿ ಹೆಂಗೆ ಬೇಕೋ ಹಂಗೆ ಸ್ಪೂನ್ ಹಾಕೊಳ್ಳಿ. ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದೇನು ಪೌಡ್ರ್ ಸ್ಮೆಲ್ಲೇ ನೋಡಿಯಲ್ಲ, ಚೆನ್ನಾಗಿ ಮಾಮೂಲಿ ಕಾಫಿ ಸ್ಮೆಲ್ಲೇ ಬರ್ತದ. ಬಾದಾಮಿ ಕಾಫಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. 2 ಲೋಟ ಕಾಫಿಗೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಲೋಟ ಮಿಕ್ಸ್ ಮಾಡ್ಕೊತೀನಿ. ಅದೇ 3 ಲೋಟ ಆಗುತ್ತೆ ನನಗೆ. ಈ ಥರ ಗಂಟು ಕಟ್ಕೊಬಿಟ್ರೆ ಗಂಟಿಲ್ದಂಗೆ ನೀಟಾಗಿ ತಿರ್ಕೋಬೇಕು. ನೀರು ಕುದಿತಾವ ಅವಲಿಯ? ಅದು ಚೆನ್ನಾಗಿ ಬೆಲ್ಲ ಕರಗಬೇಕು, ಕುದಿಬೇಕು. ನಾವು ಟೀ ಮಾಡಬೇಕು ಅಂದರೆ ಜೊತೆಲೆ ಟೀ ಸೊಪ್ಪು ಹಾಕ್ಬಿಡ್ಬೇಕು. ಟೀ ಮಾಡ್ಬೇಕಂದ್ರೆ ನೀರೊಳಗೆ ಟೀ ಸೊಪ್ಪು ಹಾಕ್ಬೇಕಾ? ಬೇಕಂದ್ರೆ ಟೀ ಸೊಪ್ಪು ಹಾಕ್ಬಿಡ್ಬೇಕು ನೀರೊಳಗೆ. ಬೆಲ್ಲ ನೀರು ಎಲ್ಲ ಚೆನ್ನಾಗಿ ಕುದೀತದೆ. ಮತ್ತೆ ಕಾಫಿ ಮಾಡ್ಬೇಕಂದ್ರೆ ಕಾಫಿ ನೀರು ಕುದ್ಮೇಲೆ ಹಾಲು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಕಾಫಿ ಪುಡಿ ಹಾಕಿ ಟೀ ಕಾಯಿಸ್ಕೋಬೇಕು. ರೆಡಿನಾ? ರೆಡಿ ಇದೆ. ಮತ್ತೆ ಟೀ ಕಾಯಿಸಿ ಇನ್ನೊಂದು ಲೋಟಕ್ಕೆ? ಇಲ್ಲ ನಾವಿಷ್ಟೇ, ಏನು ನೋಡಿ.
ಸೇಮ್ ಹಾಲು ಕಾಫಿ ಆಗಿದೆ. ಅದೇ ಹಂಗೆ ಸೂಪರಾಗಿರುತ್ತೆ, ಮಾಡಿಕೊಡಿರಿ, ವೇಸ್ಟ್ ಮಾಡಬೇಡ್ರಿ. ಅಂಗನವಾಡಿ ಕೊಟ್ಟಿರೋ ಪೌಡ್ರು. ಟೀ ಕಾಫಿ ಎಮರ್ಜೆನ್ಸಿಗೆ ಹಾಲು ಬೇಗ ತೊಗೊಬರೋಕ್ಕಾಗಿಲ್ಲ ಅಂದರೆ ಯಾರು ನೆಂಟರು ಬಂದರೂ ಕೂಡ ಕಂಡಿಡಿಯೋಕ್ಕಾಗಲ್ಲ. ಈ ಥರ ಮಾಡಿ ಟೀ ಕುಡೀರಿ. ಬೆಲ್ಲ ಹಾಕೋಬೋದು ಅಂದರೆ ನೀವು ಯಾವುದೇ ಬೆಲ್ಲ ಅಲ್ಲ, ಉಂಡೆ ಬೆಲ್ಲ ಹಾಕೋರು ಮಾತ್ರ ಯಾವುದೇ ಕಾರಣಕ್ಕೂ ಕಾಫಿದೇರಿ ಪೌಡ್ರದೇರಿ ಕಾಫಿ ಹೊಡಿಯಲ್ಲ. ನೀವು ಅಚ್ಚ ಬೆಲ್ಲ ಹಾಕಿದ್ರೆ ಡುಮ್ ಅಂದ್ಬಿಡ್ತದ. ಉಂಡೆ ಬೆಲ್ಲ ಹಾಕಿ ನೀವೇನೇ ಕುದಿಸಿದ್ರು ಚೆನ್ನಾಗಿರುತ್ತೆ, ಗಟ್ಟಿ ಬರುತ್ತೆ. ನೋಡಿ ಟೇಸ್ಟ್ ಮಾಡಿ ಕುಡ್ದು ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಕ್ ಕೊಡೋದು ಮರಿಬೇಡಿ. ಡನ್. ಈಗ ನೋಡಿ ಟೇಸ್ಟ್ ಹೆಂಗಿದೆ ನೋಡಿ. ಅದು ಟಿಪ್ಪಾಯಿಸುವಾಗ್ಲೇ ಅದು ಫ್ಲೇವರು ಎಷ್ಟು ಚೆನ್ನಾಗಿ ಗಮ್ ಅಂತ ಐತೆ ಗೊತ್ತಾ ಫ್ರೆಂಡ್ಸ್, ತುಂಬಾ ಘಮ 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 ಅಂತ ಐತೆ. ಫಿಲ್ಟರ್ ಕಾಫಿ ತರ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ನಾವ್ ಹೇಳೋ ಸುಳ್ಳಲ್ಲ, ನೀವು ಮಾಡಿ ಕುಡಿದು ನೋಡಿ, ನೀವೇ ಗೊತ್ತಾಯ್ತು ನಿಮ್ಗೇನೆ ಸುಳ್ಳ ನಿಜನ. 100% ನಿಜ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಚೆನ್ನಾಗಿ. ಈ ಹೋಟ್ಲು ಕಡೆ ಹೋದಾಗ ಆಚೆ ನಿಂತ್ಕೊಂಡಾಗಲೇ ಘಮ ಘಮ ಅಂತ ಇರ್ತದಲ್ಲ, ಆ ಥರ ಗಮ್ ಅಂತೈತೆ. ಇದಂತೂ ಈಗ ಎಷ್ಟು ಜನ ನೋಡ್ತಾ ಇರ್ತೀರಾ, ಬಟ್ ಸುಳ್ಳು ಹೇಳೋದಕ್ಕೂ ಆಗಲ್ಲ. ನೀವೆಲ್ಲ ನೋಡ್ತಾ ಇರ್ತೀರಾ, ನಿಜನೇ ಹೇಳ್ತಿರೋದು. ನೀವು ಕೂಡ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ಅಮ್ಮಂದು, ಇದು ನಂದು. ನಮ್ಮ ಕಾಫಿ ಟೀ ಅಂದ್ರೆ ಇಷ್ಟ, ದೋಸೆ ತಗೋತಾರೆ. ಅವ್ರಿಗೆ ಅವಾಗಿಂದ ಹಳ್ಳಿಗಳ ಕಡೆ ಕುಡಿದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಲೋಟದಲ್ಲೇ ಕುಡಿಯೋದು ಅವ್ರು ಅವಾಗಿಂದನೇ. ಅದಕ್ಕೆ ಅವರು ಇದೇ ಸ್ವಲ್ಪ ಕಡಿಮೆ, ಯಾಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಬಿಟ್ಟಿದ್ರಲ್ಲ, ಅದಕ್ಕೆ ಕಡಿಮೆ ಆಗೋಗೈತೆ. ಇನ್ನೂ ಜಾಸ್ತಿ ಹಾಲಿದ್ರೆ ಬೇಕಾದ್ರೆ ತುಂಬಾನು ಕೊಟ್ಟಿದ್ರು ಕುಡ್ಕೊತಾ ಇದ್ರು. ಅದು ಅವ್ರಿಗೆ, ನಮ್ಗೆ ಇಷ್ಟೇ ಸಾಕು. ಹೇಳು ಹಿಂಗೈತೆ ಏನು ಅಂತ ಅಮ್ಮಗೆ. ಮಗಳು ಬೇರೆ ಅಳ್ತಾವಳೆ, ನಮ್ಮಮ್ಮ ಬೇರೆ ಹೋಗೋರು ಎತ್ಕೋಕೆ, ಕಾಫಿ ಬೇರೆ ಆರೋಯ್ತೈತೆ. ನಾವು ನೋಡು ಟೇಸ್ಟ್ ಹೆಂಗಿರೋದು ಅಂತ. ನೋಡಿ, ನಾವು ಹಾಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ, ಪೌಡರ್ ಇಟ್ಟು ತಕ್ಷಣ ಮಾಡ್ಕೊತೀವಿ. ನಾನೆಲ್ಲೋ ನಮ್ಮಮ್ಮ ಸುಮ್ಮನೆ ಹೇಳ್ತವ್ರೆ, ಡವ್ ಮಾಡ್ತವ್ರೆ ಅಂತ ಅನ್ಕೊಂಡೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗೈತೆ. ನೀವು ಒಂದ್ಸಲ ಮಾಡಿ ಕುಡ್ದು ಹೇಳ್ರಿ, ಗೊತ್ತಾಗುತ್ತೆ. ಕಮೆಂಟ್ ಮಾಡಿ, ಹೌದು ಅಕ್ಕ ನೀವು ಹೇಳಿದ ನಿಜ ಅಂತ ನೀವೇ ಹೇಳ್ತೀರಾ. ನಮ್ಮ ಅಮ್ಮಗೊಂದು ಲೈಕ್ ಕೊಡಿ, ಕಾಪಿ ಮಾಡಿಕೊಟ್ರಲ್ಲ ಅದಕ್ಕೆ. ಇನ್ನೇನು ಟೈಮು ಆಯಿತು, ಆವಾಗಲೇ 1:21 ಆಯಿತು. ಸೊ ಟೀ ಕುಡಿದು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಊಟ ಮಾಡಬೇಕು. ಏನು ಅಡುಗೆ ಮಾಡ್ತಾರೆ ನಾವು ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಆಗಲೇ 1:15 ಆಯಿತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀಯಮ್ಮ? ಏನು ಮಾಡಲು ಲೇಟ್ ಆಯಿತು. ಇವತ್ತು ಹೆಂಗಿರು ತಲೆ ಸ್ನಾನ ಮಾಡಿದೆ, ಮೆಣಸು ಜೀರಿಗೆ ಅನ್ನ ಅಷ್ಟೇ. ಹೌದು, ಮೆಣಸು ಜೀರಿಗೆ ಅನ್ನ ಯಾಕೆ ಕೊಟ್ಟರು ಬಾಂತಿಗೆ ತಿನ್ನುವಂತ? ಬಾಣ್ತಿಗೆ ಇವಾಗ ಕೊರೆಗಾಲ, ಚಳಿ, ನೆಗಡಿ, ಕೆಮ್ಮು, ಕಪ್ಪ ಆಚೆ ಕಡೆಯಿಂದ ಹೋಗ್ಬಿಟ್ಟು ಬಂದಿರೋ ಗಾಳಿಲಿ ಎಲ್ಲ ಹೇಳ್ಕೊಳ್ಳಿ ಅಂತ ಇವತ್ತು ತಲೆ ಸ್ನಾನ ಮಾಡಿದರೆ ಮೆಣಸನ್ನ ಕೊಡ್ತಾಯಿದ್ದೀವಿ. ಮೆಣಸು ಒಗ್ಗರಣೆ ಬಾಣ್ತಿ ಅನ್ನ. ಮತ್ತೆ ಏನು ಎಣ್ಣೆ ಹಾಕಿ? ಇದು ಹುಚ್ಚೋಳೆ ಎಣ್ಣೆ ಹಾಕೋದು ನಾವು ಬಾಣ್ತಿಗೆ. ಹುಚ್ಚೋಳೆ ಎಣ್ಣೆ ಯಾಕೆ ಹಾಕೋರು? ಹುಚ್ಚೋಳೆ ಎಣ್ಣೆ ಹಾಕೋದು ಮೈ ದಪ್ಪ ಇದ್ದರೆ ಕರಗಲಿ, ಮತ್ತು ಹೊಟ್ಟೆ ಇದ್ದರೆ ಚೆನ್ನಾಗಿ ಕರಗಲಿ, ಕಪ್ಪ ಗಿಪ್ಪ ಇದ್ದರೆ ಮಗುಗೆ ಆಗದೆ ಇದುವೆ ಅಂತ ಹುಚ್ಚೋಳೆ ಎಣ್ಣೆ ಕೊಡೋದು. ನಿಮಗೆಲ್ಲ ಚೆನ್ನಾಗಿ ಮೈಯಲ್ಲಿ ನೀರು ಬಿದ್ದರೆ ಎಳ್ಕೊಳ್ಳಿ ಅಂತ, ಮಗುಗೂ ನಗಡಿ ಕಪ್ಪ ಆಗದೆ ಹೋಗುತ್ತೆ ಅಂತ ಹುಚ್ಚೋಳೆ ಎಣ್ಣೆ ಹಾಕಿ ಒಂದಷ್ಟು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಅನ್ನ ಕೊಡಬೇಕು. ತಲೆ ಸ್ನಾನ ಮಾಡಿಸಿದಾಗ ಇದ್ರ ಮೆಣಸಿನ ರಸ, ಇದ್ರ ಮೆಣಸಿನ ಕೊಡಬೇಕು. ಅದೇ ನಿಮ್ಗೆ ಜಾಸ್ತಿ ಕೊಡಬೇಕು. ಇವಳ ಹತ್ರ ಯಾರೋ ಒಬ್ರು ಮಾತಾಡ್ತಾನೆ ಇರಬೇಕು ಕ್ಯಾಮ್ರಾ ಮುಂದೆ ಇದ್ದರೆ. ಇವಾಗ ನಾನು ವೀಡಿಯೋ ಮಾಡುವಾಗ ಅವಳು ಫೋನ್ನೇ ನೋಡ್ತಾ ಇರ್ತಾಳೆ. ನಾನೇನು ಮಾತಾಡ್ತೀನೋ ಹಂಗೆ ಅವಳು ಕೂಡ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಅವಳು ಗೊತ್ತಾ ಫ್ರೆಂಡ್ಸ್, ಇವಾಗ ನಾನು ಏನಾದ್ರೂ ಫೋನಲ್ಲಿ ಮಾತಾಡ್ತಾ ಇದ್ರೆ ನೋಡ್ರಿ ಹೆಂಗೆ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು. ಇವಾಗ ಅವಳಿಗೂ ವ್ಯಾಕ್ಸಿನ್ ಎಲ್ಲ ಹಾಕ್ಸಿ ಪಾಪ ಇದಾಗೈತೆ. ಏನೋ 1.5 ತಿಂಗಳು ಹಾಕ್ಸಿದಾಗಲೇ ಜಾಸ್ತಿ ಬೇಜಾರಾಗ್ಬಿಟ್ಟಿತ್ತು. ಯಾಕಂತಂದರೆ ಎರಡು ತೊಡೆಗೆ ಹಾಕಿ ಒಂದು ತೋಳ್ಗೆ ಹಾಕಿದ್ರು. ಅವಾಗಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ಲು ನನ್ನ ಮಗಳು. ಬಟ್ ನನ್ನ ಕೈಲಿ ನೋಡೋಕ್ಕಾಯ್ತಿರ್ಲಿಲ್ಲ. ಇವಾಗೇನೋ ಸ್ವಲ್ಪ ಸುಮಾರಾಗಿ ಆಡ್ಕವಳೆ. ಅಲ್ಲೇ ಇಂಜೆಕ್ಷನ್ ಹಾಕುವಾಗ ಮಾತ್ರ ಒಂದು ಸ್ವಲ್ಪ ಹತ್ಲು ಅಷ್ಟೇ. ಅದು ಬಿಟ್ಟರೆ ಇವಾಗ ಏನಿಲ್ಲ, ಚೆನ್ನಾಗಿ ಅವಳೆ ಆಡ್ಕೊಂಡು. ಅಂದರೆ ಇವಾಗ ಪೇಯ್ನ್ ಇರೋದಿಲ್ಲ, ಅದು ಆಮೇಲೆ ಹೋಯ್ತಾ ಗೊತ್ತಾಯ್ತದೆ. ಇವಾಗ ಮನ್ಗಿರ್ತಾಳಲ್ಲ, ಸ್ವಲ್ಪ ನಿದ್ದೆಗಣ್ಣು ಮಲಿಕೊಂಡಾಗ ಗೊತ್ತಾಗಲ್ತು. ಅದು ಕಾಲು ಒದ್ದೊದ್ದೆ ಆಗ್ತಾಳಲ್ಲ, ಆವಾಗ ಆಮೇಲೆ ಗೊತ್ತಾಯ್ತದೆ. ನೋಡ್ಬೇಕು ಅವಾಗ ಏನು ಮಾಡ್ತಾಳೋ ಅಂತ ಅಂದ್ಬಿಟ್ಟು. ಜ್ವರ ಬಂದರೆ ಡೋಲೋ ಡ್ರಾಪ್ಸ್ ಹಾಕಿ ಅಂತ ಹೇಳೋರೆ, ಅದು ಹಾಕಬೇಕು. ಸರಿ ಫ್ರೆಂಡ್ಸ್, ಆಯಿತು. ಅವಳು ಮಲಗ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಮಲ್ಸಕ್ಕೆ ಬಂದಿದ್ದೀನಿ. ಮಲಗಿಸ್ಬೇಕು ಅವಳುವೆ.